ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಈಗ ತಾನೇ ಎದ್ದಿದ್ದೀನಿ. ಈಗ ಫಸ್ಟು ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆದ ತಕ್ಷಣ ನನ್ನ ಕೆಲಸನ ಸ್ಟಾರ್ಟ್ ಮಾಡಬೇಕು. ಮಕ್ಕಳು ಇನ್ನೂ ಮಲಗಿದ್ದಾರೆ. ಮಕ್ಕಳು ಎದ್ದು ಬರೋರೊಳಗೆ ನಾನು ನನ್ನ ಕೆಲಸವನ್ನು ತಕ್ಕ ಮಟ್ಟಿಗಾದರೂ ಮುಗಿಸ್ಕೊಂಡಿರಬೇಕು. ಈಗ ನಾನು ಟಿಫನನ್ನು ರೆಡಿ ಮಾಡ್ತಾ ಇದ್ದೀನಿ. ಟಿಫನ್ನಿಗೆ ಏನು ಮಾಡ್ತಿದ್ದೀನಿ ಅಂದರೆ ವೆಜಿಟೇಬಲ್ ಫ್ರೈಡ್ ರೈಸನ್ನು ಮಾಡ್ತಿದ್ದೀನಿ. ಸೊ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು ಟೊಮೊಟೊವನ್ನು ತಗೊಂಡು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನಂತರ ಒಂದು 3 ಹಸಿಮೆಣಸನ್ನು ಹಾಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ, ಮತ್ತು 1 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಒಣಮೆಣಸಿನಕಾಯಿ ಇತ್ತು ಅಂದರೆ ಅದನ್ನು ಸಹ ಹಾಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ. ಈಗ ನಾನು ಅದಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಫ್ರೈಡ್ ರೈಸ್ನ ಸ್ಪೆಷಲ್ ಏನು ಅಂದರೆ, ನಾವು ಇವತ್ತು ಫ್ರೈಡ್ ರೈಸಿಗೆ ಯಾವುದೇ ರೀತಿಯ ಸಾಸನ್ನು ಬಳಸ್ಕೊತಾ ಇಲ್ಲ, ಮನೆಯಲ್ಲೇ ಮಾಡಿರುವಂಥ ಸಾಸನ್ನು ಹಾಕೊತಾ ಇರೋದು. ಅದಕ್ಕೆ ನೋಡಿ ಇಲ್ಲಿ ನಾನು ಸಾಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಸಾಸನ್ನು ಡೈರೆಕ್ಟಾಗಿ ಫ್ರೈಡ್ ರೈಸಿಗೆ ಹಾಕಿದ್ರೆ ಹಸಿ ಸ್ಮೆಲ್ ಬಂದ್ಬಿಡುತ್ತೆ. ಸೊ ನಾವು ಮುಂಚೆನೇ ಆ ಸಾಸನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಪಾನನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಸಾಸನ್ನು ಹಾಕ್ತಾ ಇದ್ದೀನಿ. ಫ್ಲೇಮ್ ಹೈ ಇದ್ದರೆ ತುಂಬ ಸಿಡಿಯುತ್ತೆ, ಯಾಕಂದರೆ ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ. ಸೊ ನಾವು ಈಗ ಇದಕ್ಕೆ ನೀರೇನು ಹಾಕ್ಕೊಬಾರ್ದು. ಅದರಲ್ಲಿ ಎಷ್ಟು ನಾವು ಸಾಸ್ ತೆಗೆದಿರ್ತೀವಿ ಅಷ್ಟನ್ನು ಇದಕ್ಕೆ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ಒಳ್ಳೆಯದು. ಈಗ ನಮ್ಮ ಫ್ರೈಡ್ ರೈಸಿಗೆ ಬೇಕಾದಂಥ ಸಾಸ್ ರೆಡಿಯಾಗಿದೆ. ಸೊ ಒಂದು ಬಾಣಲಿಯನ್ನು ಇಟ್ಕೊಂಡು ಬಾಣಲಿ ಕಾದ ತಕ್ಷಣ ಎಣ್ಣೆಯನ್ನು ಹಾಕೋಬೇಕು. ಈಗ ನಾನು 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಪೇಸ್ಟನ್ನು ಹಾಕಬಾರ್ದು, ಹೆಚ್ಚಿದ ಬೆಳ್ಳುಳ್ಳಿಯನ್ನೇ ಹಾಕೊಬೇಕು. ನಂತರ 1 ಗೆಡ್ಡೆ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದ ಈರುಳ್ಳಿ ಇದ್ದರೆ 2 ಗೆಡ್ಡೆಯನ್ನೇ ಹಾಕ್ಕೊಳ್ಳಿ. ಕ್ಯಾರೆಟು, ಬೀನ್ಸು ಮತ್ತು ಹೂಕೋಸನ್ನು ಹಾಕೊತಾ ಇದ್ದೀನಿ. ನಿಮಗೆ ಎಲೆಕೋಸು ಇಷ್ಟ ಅಂದರೆ ಎಲೆಕೋಸು ಹಾಕೋಬೋದು. ಇದಕ್ಕೆ ಹೂಕೋಸು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಅಭಿಜ್ಞ ಎದ್ದು ಸ್ನಾನ ಮಾಡಿ ಪೂಜೆನೂ ಮುಗಿಸಿದ್ಲು. ನನ್ನ ತಿಂಡಿ ಇನ್ನೂ ಆಗ್ತಾನೇ ಇದೆ. ಓಕೆ, ಮುಂದುವರ್ಸೋಣ. ಈಗ ನಾನು ಹಸಿರು ಬಟಾಣಿಯನ್ನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಬಳಿ ಹಸಿ ಕಾಳುಗಳಿದ್ದರೆ ಅದನ್ನು ಹಾಕೊಬೋದು. ಈಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಆಲ್ರೆಡಿ ಏನು ಸಾಸ್ ಅಂತ ಹೇಳಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ನಾವು ಏನದು ಟೊಮೊಟೊ ಕೆಚಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಈ ತರಕಾರಿಗಳ ಜೊತೆಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಕೊಟ್ಟಾಗ ಈ ರೀತಿ ರೆಡಿ ಆಗುತ್ತೆ. ಇದಕ್ಕೆ ನಾನು ಆಲ್ರೆಡಿ ಬಿಸಿ ರೈಸ್ ಮಾಡಿ ಇಟ್ಟಿದ್ದೆ, ಅದನ್ನು ಈಗ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನಾವು ನೀಟಾಗಿ ಮಿಕ್ಸ್ ಮಾಡಿ ನಂತರ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ಈ ಲಿಂಬೆ ಹಣ್ಣನ್ನು ಹಿಂಡಬೇಕಾದ್ರೆ ನೀವು ಗಮನಿಸಬೇಕಾಗಿರೋದು ಏನು ಅಂದರೆ, ನೀವು ಆಲ್ರೆಡಿ ಹಾಕಿರೋಂಥ ಟೊಮೊಟೊ ತುಂಬ ಹುಳಿ ಇದ್ದರೆ ಲೆಮನನ್ನು ಹಿಂಡೋದು ಬೇಡ. ಟೊಮೊಟೊ ಹುಳಿ ಇಲ್ಲದೇ ಸ್ವೀಟ್ ಟೊಮೊಟೊ ಆಗಿದ್ರೆ ಮಾತ್ರ ಲೆಮನನ್ನು ಹಿಂಡ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಕೊಟ್ಟರೆ ಮನೆಯಲ್ಲೇ ಮಾಡುವಂತಹ ಒಳ್ಳೆ ಫ್ಲೇವರ್ ಬರ್ತಾ ಇರುವಂತಹ ಫ್ರೈಡ್ ರೈಸ್ ಮನೆಯಲ್ಲೇ ರೆಡಿ ಆಗುತ್ತೆ. ಇವತ್ತು ನನ್ನ ಮಕ್ಕಳಂತೂ 2-3 ಟೈಮು ಹಾಕ್ಕೊಂಡು ತಿಂದಿದ್ದಾರೆ. ಸೊ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ತಾ ಈಗ ನನಗೆ ಆಫೀಸಿಗೆ ಲೇಟ್ ಆಯಿತು, ರೆಡಿ ಆಗ್ತಾ ಇದ್ದೀನಿ. ನಾನು ರೆಡಿ ಆಗೋದು ಇಷ್ಟೇ ಸ್ನೇಹಿತರೆ. ಒಂದು ಕ್ರೀಮ್ ಹಚ್ಚಿ, ಒಂದು ಸ್ಟಿಕ್ಕರ್ ಇಟ್ಟು, ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ಈ ರೀತಿ ಒಂದು ಇಯರಿಂಗ್ ಹಾಕ್ಕೊಂಡ್ರೆ ನಾನು ರೆಡಿಯಾಗಿ ಮುಗ್ದ ಹಾಗೆ. ನಮ್ಮಮ್ಮ ಈ ವೀಕಲ್ಲಿ ಟೆಂಪಲಿಗೆ ಹೋಗಿದ್ರು. ಧರ್ಮಸ್ಥಳ, ಹಾಗೆ ಕೊಲ್ಲೂರು ಮೂಕಾಂಬಿಕಾ, ಹಾಗೆ ತುಂಬ ಕಡೆ ಟೆಂಪಲ್ಗಳಿಗೆ ವಿಸಿಟ್ ಕೊಟ್ಟು ಬಂದಿದ್ದರು. ಸೊ ಅವರು ನನಗೆ ಪ್ರಸಾದವನ್ನು ತಂದು ಕೊಟ್ಟಿದ್ರು. ಸೊ ನಾನು ಅದನ್ನು ಸೇವಿಸ್ಕೊಂಡು ಆಫೀಸಿಗೆ ಹೊರಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ಈ ಪ್ರಸಾದವನ್ನು ನೋಡ್ತಾ ಇರೋವಂಥ ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಹಾಗೆ ನನಗೂ ಒಳ್ಳೆಯದಾಗಲಿ, ನಮ್ಮ ಅಮ್ಮನಿಗೆ ತುಂಬ ಜಾಸ್ತಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಪ್ರಸಾದವನ್ನು ತೊಗೊತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ಆಫೀಸಿಗೆ ಹೊರಟಾಗ ನನ್ನ ಮಗಳು ಅಂತೂ ಈ ಬೋಟಿ ಕೊಟ್ಟಳು. ಇದನ್ನು ನಾನು ಹಾಗೆ ತಿಂದರೆ, ನಾವು ಚಿಕ್ಕರಿರುವಾಗ ಬೋಟಿ ನಾವು ಕೈಗೆಲ್ಲ ಹಾಕ್ಕೊಂಡು ಬೆರಳುಗಳಿಗೆ ಹಾಕ್ಕೊಂಡು ತಿಂತಾಯಿದ್ವಿ, ಹಾಗೇ ಅನ್ನಿಸ್ತು. ಬಟ್ ಒಂದು ಸ್ವಲ್ಪ ಫ್ಲೇವರ್ ಚೇಂಜ್ ಇದೆ. ಆದರೆ ಇದಕ್ಕೆ ಬೋಟಿ ಅಂತೇಳಿ ಕರೆಯಲ್ಲ ಇವರು, ಏನೋ ಪೋಲೋ ಪ್ಯಾಕೆಟ್ ಅಂತೇಳಿ ಏನೋ ಹೆಸರು ಕೊಟ್ಟಿದ್ದಾರೆ. ನಾನು ಅದನ್ನು ನೋಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಒಂದು ಬೋಟಿ ತಿಂದ್ಕೊಂಡು ಆಫೀಸಿಗೆ ಹೊರಟೆ. ಈಗ ಸಂಜೆ ಬಂದ ತಕ್ಷಣ ಮಕ್ಕಳು ಔಟ್ಸೈಡ್ ಎಲ್ಲರೂ ಕರ್ಕೊಂಡೋಗಿ ಮಮ್ಮಿ ಅಂತಿದ್ರು. ಸೊ ನಾನು ಔಟ್ಸೈಡ್ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಕರ್ಕೊಂಡೋಗಿದ್ದು ವಿಶಾಲ್ ಮಾರ್ಟಿಗೆ. ಈಗ ತಾನೇ ಶಿರಾದಲ್ಲಿ 1 ಮಂತ್ ಬ್ಯಾಕ್ ಅನಿಸುತ್ತೆ ವಿಶಾಲ್ ಮಾರ್ಟ್ ಸ್ಟಾರ್ಟ್ ಆಗಿದೆ.
ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ರು, ಆಫರ್ಗಳಿದೆ ಹೋಗಿ ಮೇಡಮ್ ಅಂತೇಳಿ. ಬಟ್ ನನಗೆ ಹೋಗಲಿಕ್ಕೆ ಆಗಿರಲಿಲ್ಲ. ನಾನು ಇವತ್ತು ಫ್ರೀ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಒಳಗೆ ಬಂದಾಗ ನಾನು ಪರ್ಚೇಸಿಂಗ್ ಯಾವುದೇ ಐಡಿಯಾ ಇಟ್ಕೊಂಡು ಬಂದಿರಲಿಲ್ಲ. ಹಾಗೆ ವಿಸಿಟ್ ಮಾಡಿ ಬರೋಣ ಹೇಗಿದೆ ಅಂತೇಳಿ ನೋಡಿಕೊಂಡು ಹಾಗೆ ಬರೋಣ ಅಂತ ಹೇಳಿ ಬಂದಿದ್ದು. ಇಲ್ಲಿ ಒಂದು ಟಿ ಶರ್ಟ್ ತೊಗೊಂಡ್ರೆ ಒಂದು ಟಿ ಶರ್ಟ್ ಫ್ರೀ, ಮತ್ತು 100 ರುಪೀಸ್ 200 ರುಪೀಸಿಗೆಲ್ಲ ಟಿ ಶರ್ಟ್ಗಳು ಬಿಟ್ಟಿದ್ದಾರೆ. ಮತ್ತು 600 ರುಪೀಸಿಗೆ ಒಂದು ಟಾಪ್ ತೊಗೊಂಡ್ರೆ ಇನ್ನೊಂದು ಟಾಪ್ ಫ್ರೀ ಅನ್ನೋ ಆಫರ್ ಎಲ್ಲ ಇದೆ. ಇದು ಆ್ಯಸ್ ಯೂಶುವಲ್ ಬೇರೆ ತಾಲೂಕುಗಳಲ್ಲಿ ವಿಶಾಲ್ ಮಾರ್ಟಲ್ಲೂ ಸಹ ಸೇಮ್ ಆಫರೇ ಇರುತ್ತೆ. ಇದೇನು ಸ್ಪೆಷಲ್ ಅಂತ ಹೇಳಿ ನನಗೆ ಅನಿಸ್ಲಿಲ್ಲ. ಬಟ್ ಈಗ ಇಲ್ಲಿ ನೋಡಿ, ನನ್ನ ಮಗ ಅಲ್ಲೇ ವಿಡಿಯೋ ಮಾಡ್ತಾ ಕನ್ನಡಿಯಲ್ಲಿ ಅವನೇ ನೋಡಿಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ. ಹೀಗೆ ಮುಂದೆ ಹೋಗ್ತಾ ಇರುವಾಗಲೇ ನಮಗೆ ಸಿಕ್ಕಿದ್ದು ಮಕ್ಕಳು ಡ್ರೆಸ್ ಸಹ. ಅಲ್ಲೂ ಹಾಗೆ ಆಫರ್ಗಳಿತ್ತು, ನೋಡಿದ್ವಿ. ಬಟ್ ಇವಾಗ ಕ್ಲಾತ್ ತಗೊಳ್ಳೋಕ್ಕೆ ಏನು ಅವಶ್ಯಕತೆ ಇರಲಿಲ್ಲ. ಏನಾದರೂ ಅವಶ್ಯಕತೆ ಬಿದ್ದರೆ ತಗೊಳ್ಳೋಣ, ಈಗ ಬೇಡ, ಸುಮ್ಮನೆ ಏನೋ ಆಫರ್ ಇದೆ ಅಂತೇಳಿ ತೊಗೊಂಡೋಗಿ ಹಾಕೊಳ್ಳೋದು ಬೇಡ ಅಂತ ಹೇಳಿ ಹಾಗೆ ಸುಮ್ಮನೆ ನೋಡಿಬಿಟ್ಟು ಅಲ್ಲಿಂದ ಮುಂದೆ ಹೋದ್ವಿ. ಅಲ್ಲಿ ಮೇಲೆ ಹೋದರೆ ಅಲ್ಲಿ ಆಟ ಸಾಮಾನುಗಳೆಲ್ಲ ಇತ್ತು. ಅಲ್ಲೊಂದು ಬಾಲ್ ಇತ್ತು, ಅದನ್ನು ಮುಟ್ಟ ತಕ್ಷಣ ಅದು ಕಲರ್ ಲೈಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಟ ಸಾಮಾನುಗಳನ್ನೆಲ್ಲ ನೋಡ್ತಿದ್ದಂಗೆ ಮಕ್ಕಳು ಡಿಮ್ಯಾಂಡ್ಗಳು ಜಾಸ್ತಿ ಆಯಿತು. ಮಮ್ಮಿ ಇದು ಕೊಡಿಸಿ, ಮಮ್ಮಿ ಅದು ಕೊಡಿಸಿ ಅಂತ. ಬಟ್ ತಗೊಂಡು ಹೋಗಿ ಮನೇಲಿ ಇಟ್ಟರೆ 2 ದಿನ ಆಟ ಆಡೋದಿಲ್ಲ. ಅದು ಸುಮ್ಮನೆ ವೇಸ್ಟು. 500-600 ರೂಪಾಯಿ ರೇಟ್ ಇರುತ್ತೆ ಅವಕ್ಕೆಲ್ಲ. ನಾನು ಅದನ್ನೇ ಬೇಡ, ಸುಮ್ಮನೆ ಆಟ ಸಾಮಾನಿಗೆಲ್ಲ ದುಡ್ಡು ಹಾಕಬೇಡ್ರಿ, ಓದೋದಕ್ಕೆ ಏನು ಬೇಕೋ ಅದನ್ನು ತಗೊಳ್ರಿ, ನಾನು ಬೇರೆ ಏನೂ ಕೊಡಿಸೋದಿಲ್ಲ ಅಂತ ಹೇಳಿದೆ. ಸೊ ನೆಕ್ಸ್ಟು ಅಭಿಜ್ಞ ತೊಗೊಂಡಿದ್ದು ಒಂದು ಪೆನ್ ಬಾಕ್ಸು, ಒಂದು ನೋಟ್ಸು, ಕುರ್ಕುರೆ ಪ್ಯಾಕೆಟು. ನಾನು ಮನೆಗೆ ಇರಲಿ ಅಂತೇಳಿ ಲಿಕ್ವಿಡ್ ತೊಗೊಂಡೆ. ಬಟ್ ಅಮಿತ್ ಒಂದು 1000 ರುಪೀಸ್ ಕಾರ್ ಇಟ್ಕೊಂಡು ಕುತ್ಕೊಂಡಿದ್ದ ಕೊಡಿಸು ಅಂತ ಹೇಳಿ. ನಾನು ಅದನ್ನು ಕೊಡಿಸೋದಿಲ್ಲ ಅಂದಿದ್ದಕ್ಕೆ ಇಲ್ಲಿ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿದ್ದಾನೆ. ಇಟ್ಸ್ ಓಕೆ, ಅವನೊಂದು 5 ನಿಮಿಷದಲ್ಲಿ ಸರಿ ಹೋಗ್ತಾನೆ. ಅಂತೂ ಇಂತೂ ನಾನಿವತ್ತು ನಿಮಗೆ 2 ವಿಷಯದ ಬಗ್ಗೆ ಹೇಳಿದ್ದೀನಿ ಅಂತ ಅನ್ಕೊತೀನಿ. ಯಾವುದು ಅಂದರೆ ಒಂದು ಹೇಗೆ ಫ್ರೈಡ್ ರೈಸ್ ಮಾಡೋದು ಅಂತ ಹೇಳಿ, ಮತ್ತು ಇನ್ನೊಂದೇನು ಅಂದರೆ ವಿಶಾಲ್ ಮಾರ್ಟು ಶಿರಾದಲ್ಲಿ ಓಪನ್ ಆಗಿದೆ ಅನ್ನೋ ವಿಷಯನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ 2 ವಿಷಯಗಳು ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸುಕೇತ HS ಕೂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.